ಮೈತ್ರಿ ಮೈತ್ರಿ ಅಭ್ಯರ್ಥಿ ಜೊತೆಗೆ ಇಲ್ಲಿ ಮಂಡ್ಯದಲ್ಲಿ ಚಲುವಸ್ವಾಮಿ ಅವರ ಟಾರ್ಗೆಟ್ ಆಗ್ತಾ ಇದೆ. ಈಗ ನಾನು ಯಾವಾಗಲೂ ನನ್ನ ರಾಜಕಾರಣ 94ರಿಂದ ಇಲ್ಲಿವರೆಗೆ ಪ್ರತಿ ಚುನಾವಣೆನೂ ನನಗೆ ಈ ರೀತಿ ಸನ್ನಿವೇಶಗಳನ್ನ ಎದುರಿಸ್ಕೊಂಬಂದಿದ್ದೀನಿ. ಇದು ಫಸ್ಟ್ ಟೈಮ್ ಅಲ್ಲ ನನಗೆ. ಆದರೆ ನನ್ನ ಜಿಲ್ಲೆ ಜನ ಹಂತವಾಗಿ ನನ್ನನ್ನು ಈ ಮಟ್ಟಕ್ಕೆ ತಂದು ಬಿಟ್ಟಿದ್ದಾರೆ. ಈ ಜಿಲ್ಲೆಯ ಈ ಲೋಕಸಭಾ ಕ್ಷೇತ್ರದ ಸಾರ್ವಜನಿಕರಿರ್ಬೋದು, ಮತದಾರರಿರ್ಬೋದು, ಪಕ್ಷಾತೀತವಾದಂಥ ರೀತಿಯಲ್ಲಿ ನನ್ನನ್ನು ರಕ್ಷಣೆ ಮಾಡಿದ್ದಾರೆ. ನನಗೆ ಆ ನಂಬಿಕೆ ಇದೆ. ಅದರಿಂದ ನಾನೇನು ಯಾವುದಕ್ಕೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಜನರ ತೀರ್ಮಾನಕ್ಕೆ ಸದಾ ಬಾಗ್ತೀವಿ. ಏನು ಜನ ತೀರ್ಮಾನ ಮಹಾರಾಷ್ಟ್ರದವರು ಮಾತಾಡ್ತಾರೆ, ನಾವು ಮತ್ತೊಮ್ಮೆ ಮೋದಿ ಮೋದಿ ಅಂತ ಹೇಳ್ತೀವಿ, ಆದರೆ ಕಾಂಗ್ರೆಸ್ನವ್ರು ಯಾಕೆ ರಾಹುಲ್ ಅಂತ ಹೇಳ್ತಾ ಇಲ್ಲ? ನಾವು ರಾಹುಲ್ ಗಾಂಧಿನೇ ನಮ್ಮ ನಾಯಕರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪಕ್ಷದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆದರೆ ಅಲ್ಲಲ್ಲ, ನೆಹರು ಫ್ಯಾಮಿಲಿನಲ್ಲಿ ಇವ್ರ ಥರ ಮೋದಿ ಥರ ಆದ್ವಾನಿನ ಅಧ್ಯಕ್ಷರನ್ನೂ ತಪ್ಪಿಸಿ ಪ್ರಧಾನಮಂತ್ರಿನೂ ತಪ್ಪಿಸಿ ಮೂಲೆಗೆ ಬಿಟ್ರಲ್ಲಪ್ಪ, ಆ ಥರ ನಮ್ಮಲ್ಲಿಲ್ಲ. ಸೊ ಚುಟ್ಕೆ ಹೊಡೆಯೋದ್ರೊಳಗಡೆ 1 ಸೆಕೆಂಡಲ್ಲಿ ತೀರ್ಮಾನ ತಗೊಂಡಿದ್ರು. ಪ್ರಧಾನಮಂತ್ರಿ ಆಯ್ತಿದ್ರು ರಾಹುಲ್ ಗಾಂಧಿ. ಮನಮೋಹನ್ ಸಿಂಗನ್ ಮಾಡಿದಾಗ ಬಿಟ್ಟಾಗ 10 ವರ್ಷ ಅವರಿಗೆ ಅಧಿಕಾರಕ್ಕೋಸ್ಕರ ಅಂಟ್ಕೊಂಡಂತಲ್ಲ ನೆಹರು ಕುಟುಂಬ. ಈ ದೇಶವನ್ನು ಆಳಿದ್ದಾರೆ. ತಾತ, ಅಜ್ಜಿ, ಅಪ್ಪ ಎಲ್ಲರೂ ಆಡಲಿದ್ದಾರೆ. ಅವರಿಗೆ ಅಧಿಕಾರ ಮುಖ್ಯ ಅಲ್ಲ, ಈ ದೇಶ ಮುಖ್ಯ, ದೇಶದ ಒಗ್ಗಟ್ಟು ಮುಖ್ಯ, ದೇಶದ ಅಭಿವೃದ್ಧಿ ಮುಖ್ಯ, ದೇಶದ ಜನರ ಬದುಕು ಮುಖ್ಯ. ಅದಕ್ಕೋಸ್ಕರ ಇದ್ದಾರೆ. ರಾಹುಲ್ ಗಾಂಧಿಯವ್ರ ಬಗ್ಗೆ ಮಾತನಾಡ್ತಕ್ಕಂಥ, ಈಗ ನಾವು ಮೋದಿಯವ್ರ ಬಗ್ಗೆ ಟೀಕೆ ಮಾಡ್ತೀವಿ, ಗೌರವಯುತವಾಗಿ ಟೀಕೆ ಮಾಡ್ತೀವಿ. ಪಾಪ ಅಶೋಕಿಗೆ ಟೀಕೆ ಮಾಡೋದು ಯಾವುದಕ್ಕೆ ಟೀಕೆ ಮಾಡಬೇಕು, ಎಷ್ಟರ ಮಟ್ಟಿಗೆ ಮಾಡಬೇಕು ಅನ್ನೋ ಜ್ಞಾನ ಕಡಿಮೆ ಅಂತ ಕಾಣುತ್ತೆ. ನಾನೇನು ಮಾಡಲಿ? ಅವ್ರಿಗೆ ಅಪೋಸಿಷನ್ ಲೀಡ್ರ್ ಕೊಟ್ಟವ್ರೆ. ಅವ್ರು ಯಾರನ್ನು ಬೇಕಾದ್ರೂ ಮಾತಾಡ್ಬಿಟ್ರೆ ನಾನು ಅಪೋಸಿಷನ್ ಲೀಡ್ರಾಗಿ ಮೋದಿಯವರು, ಅಮಿತ್ ಶಾ ಅವರು, ನಡ್ಡಾ ಅವರು ನನ್ನನ್ನು ಪ್ರಮೋಷನ್ ಕೊಡ್ತಾರೆ ಅಂತ ತಿಳ್ಕೊಂಡಿರ್ಬೋದು. ಸೊ ಆಸೆ ಪಟ್ಟು ಮಾತಾಡಿದ್ರೆ ಮಾಡ್ಕೊಳ್ಳಿಬಿಟ್ಟು. ಮೈತ್ರಿ ಅಭ್ಯರ್ಥಿ ಜೊತೆಗೆ ಇಲ್ಲಿ ಮಂಡ್ಯದಲ್ಲಿ ಚಲುವಸ್ವಾಮಿ ಅವರ ಟಾರ್ಗೆಟ್ ಆಗ್ತಾ ಇದೆ. ಈಗ ನಾನು ಯಾವಾಗಲೂ ನನ್ನ ರಾಜಕಾರಣ 94ರಿಂದ ಇಲ್ಲಿವರೆಗೆ ಪ್ರತಿ ಚುನಾವಣೆನೂ ನನಗೆ ಈ ರೀತಿ ಸನ್ನಿವೇಶಗಳನ್ನ ಎದುರಿಸ್ಕೊಂಬಂದಿದ್ದೀನಿ. ಇದು ಫಸ್ಟ್ ಟೈಮ್ ಅಲ್ಲ ನನಗೆ. ಆದರೆ ನನ್ನ ಜಿಲ್ಲೆ ಜನ ಹಂತವಾಗಿ ನನ್ನನ್ನು ಈ ಮಟ್ಟಕ್ಕೆ ತಂದು ಬಿಟ್ಟಿದ್ದಾರೆ. ಈ ಜಿಲ್ಲೆಯ ಈ ಲೋಕಸಭಾ ಕ್ಷೇತ್ರದ ಸಾರ್ವಜನಿಕರಿರ್ಬೋದು, ಮತದಾರರಿರ್ಬೋದು, ಪಕ್ಷಾತೀತವಾದಂಥ ರೀತಿಯಲ್ಲಿ ನನ್ನನ್ನು ರಕ್ಷಣೆ ಮಾಡಿದ್ದಾರೆ. ನನಗೆ ಆ ನಂಬಿಕೆ ಇದೆ. ಅದರಿಂದ ನಾನೇನು ಯಾವುದಕ್ಕೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಜನರ ತೀರ್ಮಾನಕ್ಕೆ ಸದಾ ಬಾಗ್ತೀವಿ. ಏನು ಜನ ತೀರ್ಮಾನ? ಮಹಾರಾಷ್ಟ್ರದವರು ಮಾತಾಡ್ತಾರೆ, ನಾವು ಮತ್ತೊಮ್ಮೆ ಮೋದಿ ಮೋದಿ ಅಂತ ಹೇಳ್ತೀವಿ, ಆದರೆ ಕಾಂಗ್ರೆಸ್ನವ್ರು ಯಾಕೆ ರಾಹುಲ್ ಅಂತ ಹೇಳ್ತಾ ಇಲ್ಲ? ನಾವು ರಾಹುಲ್ ಗಾಂಧಿನೇ ನಮ್ಮ ನಾಯಕರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪಕ್ಷದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆದರೆ ಅಲ್ಲಲ್ಲ, ನೆಹರು ಫ್ಯಾಮಿಲಿನಲ್ಲಿ ಇವ್ರ ಥರ ಮೋದಿ ಥರ ಆದ್ವಾನಿನ ಅಧ್ಯಕ್ಷರನ್ನೂ ತಪ್ಪಿಸಿ ಪ್ರಧಾನಮಂತ್ರಿನೂ ತಪ್ಪಿಸಿ ಮೂಲೆಗೆ ಬಿಟ್ರಲ್ಲಪ್ಪ, ಆ ಥರ ನಮ್ಮಲ್ಲಿಲ್ಲ. ಸೊ ಚುಟ್ಕೆ ಹೊಡೆಯೋದ್ರೊಳಗಡೆ 1 ಸೆಕೆಂಡಲ್ಲಿ ತೀರ್ಮಾನ ತಗೊಂಡಿದ್ರು. ಪ್ರಧಾನಮಂತ್ರಿ ಆಯ್ತಿದ್ರು ರಾಹುಲ್ ಗಾಂಧಿ. ಮನಮೋಹನ್ ಸಿಂಗನ್ ಮಾಡಿದಾಗ ಬಿಟ್ಟಾಗ 10 ವರ್ಷ ಅವರಿಗೆ ಅಧಿಕಾರಕ್ಕೋಸ್ಕರ ಅಂಟ್ಕೊಂಡಂತಲ್ಲ ನೆಹರು ಕುಟುಂಬ. ಈ ದೇಶವನ್ನು ಆಳಿದ್ದಾರೆ. ತಾತ, ಅಜ್ಜಿ, ಅಪ್ಪ ಎಲ್ಲರೂ ಆಡಲಿದ್ದಾರೆ. ಅವರಿಗೆ ಅಧಿಕಾರ ಮುಖ್ಯ ಅಲ್ಲ, ಈ ದೇಶ ಮುಖ್ಯ, ದೇಶದ ಒಗ್ಗಟ್ಟು ಮುಖ್ಯ, ದೇಶದ ಅಭಿವೃದ್ಧಿ ಮುಖ್ಯ, ದೇಶದ ಜನರ ಬದುಕು ಮುಖ್ಯ. ಅದಕ್ಕೋಸ್ಕರ ಇದ್ದಾರೆ. ರಾಹುಲ್ ಗಾಂಧಿಯವ್ರ ಬಗ್ಗೆ ಮಾತನಾಡ್ತಕ್ಕಂಥ, ಈಗ ನಾವು ಮೋದಿಯವ್ರ ಬಗ್ಗೆ ಟೀಕೆ ಮಾಡ್ತೀವಿ, ಗೌರವಯುತವಾಗಿ ಟೀಕೆ ಮಾಡ್ತೀವಿ. ಪಾಪ ಅಶೋಕಿಗೆ ಟೀಕೆ ಮಾಡೋದು ಯಾವುದಕ್ಕೆ ಟೀಕೆ ಮಾಡಬೇಕು, ಎಷ್ಟರ ಮಟ್ಟಿಗೆ ಮಾಡಬೇಕು ಅನ್ನೋ ಜ್ಞಾನ ಕಡಿಮೆ ಅಂತ ಕಾಣುತ್ತೆ. ನಾನೇನು ಮಾಡಲಿ? ಅವ್ರಿಗೆ ಅಪೋಸಿಷನ್ ಲೀಡ್ರ್ ಕೊಟ್ಟವ್ರೆ. ಅವ್ರು ಯಾರನ್ನು ಬೇಕಾದ್ರೂ ಮಾತಾಡ್ಬಿಟ್ರೆ ನಾನು ಅಪೋಸಿಷನ್ ಲೀಡ್ರಾಗಿ ಮೋದಿಯವರು, ಅಮಿತ್ ಶಾ ಅವರು, ನಡ್ಡಾ ಅವರು ನನ್ನನ್ನು ಪ್ರಮೋಷನ್ ಕೊಡ್ತಾರೆ ಅಂತ ತಿಳ್ಕೊಂಡಿರ್ಬೋದು. ಸೊ ಆಸೆ ಪಟ್ಟು ಮಾತಾಡಿದ್ರೆ ಮಾಡ್ಕೊಳ್ಳಿಬಿಟ್ಟು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.